ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಮಂಗಳವಾರ 16 ಏಪ್ರಿಲ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 98ನೇ ಕೀರ್ತನೆಯ 4ನೇ ವಚನ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಹರ್ಷಿಸಿರಿ, ಉತ್ಸಾಹಧ್ವನಿ ಮಾಡಿ ಹಾಡಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಎಲ್ಲರೂ ಯೆಹೋವನಿಗೆ ಜಯಘೋಷ ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯೆಹೋವನಿಗೆ ಜಯಘೋಷ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆಗಾರನು ಈ ಒಂದು ಕೀರ್ತನೆಯಲ್ಲಿ ದೇವರಿಗೆ ಹೊಸ ಹಾಡನ್ನು ಹಾಡೋಣ, ಜಯಘೋಷ ಮಾಡೋಣ, ದೇವರಿಗೆ ನಿತ್ಯ ಸ್ತುತಿ ಹಾಡೋಣ ಎಂಬುದಾಗಿ ಎಲ್ಲರನ್ನು ಪ್ರೇರೇಪಿಸುವಂತ ಈ ಒಂದು ವಿಶೇಷವಾದಂಥ ಕೀರ್ತನೆಗಾರನ ಅನುಭವದಲ್ಲಿ ದೇವರು ಅದ್ಭುತವಾದಂಥ ರೀತಿಯಲ್ಲಿ ತನ್ನನ್ನು ನಡೆಸಿರುವಂಥದ್ದನ್ನು ತಾನು ನೆನಪಿಗೆ ತಂದುಕೊಂಡಿದ್ದಾನೆ. ದೇವರು ತನಗೆ ಕೊಟ್ಟಂತ ರಕ್ಷಣೆ, ದೇವರು ಮಾಡಿದಂಥ ಉಪಕಾರ, ದೇವರು ಅನೇಕರ ಮಧ್ಯದಲ್ಲಿ ಮಾಡಿರ್ತಕ್ಕಂಥ ಅದ್ಭುತಗಳು, ಇವೆಲ್ಲವುಗಳನ್ನು ನೆನಪಿಗೆ ತಂದುಕೊಂಡಿದ್ದಾನೆ. ದೇವರು ತನ್ನ ಜನರನ್ನು ಕೈಬಿಡದೆ ಅದ್ಭುತವಾಗಿ ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸಿ ನಡೆಸಿ ಕಾರ್ಯಗಳನ್ನು ಮಾಡಿದ್ದಾನೆ. ಇದನ್ನು ನೆನಪಿಗೆ ತಂದಂತ ಕೀರ್ತನೆಗಾರನು ಯೆಹೋವನಿಗೆ ಜಯಘೋಷ ಮಾಡೋಣ, ಯೆಹೋವನು ರಕ್ಷಣೆಯನ್ನು ಕೊಡುವವನು, ರಕ್ಷಣೆಯನ್ನು ಕೊಟ್ಟಿರುವವನು, ಅದ್ಭುತಗಳನ್ನು ಮಾಡಿರುವಂತವನೆಂಬುದಾಗಿ ಹಾಡುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಸಹ ನಮ್ಮ ಜೀವನದಲ್ಲಿ ಹಿಂತಿರುಗಿ ನೋಡುವಾಗ ದೇವರು ಮಾಡಿರುವಂಥ ಉಪಕಾರಗಳು ಎಷ್ಟೆಂದು ನಾವು ಲೆಕ್ಕಿಸಲೇ ಅಸಾಧ್ಯವಾಗಿದೆ. ಚಿಕ್ಕದಾದಂಥ ಉಪಕಾರಗಳನ್ನು, ದೊಡ್ಡ ದೊಡ್ಡ ಉಪಕಾರಗಳನ್ನು ನೆನೆಸುವಂಥದ್ದು ನಮ್ಮ ಜೀವನದಲ್ಲಿ ವಿಶೇಷವಾದಂಥ ಕಾರ್ಯ. ಹೌದು, ನಾವು ನೆನೆಸುವಾಗ ನಾವು ಏನು ಇಲ್ಲದವರಾದಾಗ್ಯೂ ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ. ನಾವು ದೂರ ಹೋದಾಗಿದ್ದು ನಮ್ಮನ್ನು ಕೈ ಬಿಡದೆ ಯಾವಾಗಲೂ ನಮ್ಮನ್ನು ಪರಾಂಬರಿಸಿ ನಮ್ಮ ಮಧ್ಯದಲ್ಲಿ ಇದ್ದಂಥವನಾಗಿ ನಮಗೆ ಬರಬೇಕಾದಂಥ ಕೇಡು ಗಂಡಾಂತರ ಅಪಾಯಗಳಿಂದ ಬಿಡಿಸಿ ನಮ್ಮ ಜೀವನದಲ್ಲಿ ವಿಶೇಷವಾದಂಥ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡುತ್ತಲೇ ಬಂದಿದ್ದಾನೆ. ನಾವುಗಳು ಈ ಎಲ್ಲಾ ಕಾರ್ಯಗಳಿಗೂ ದೇವರು ನಡೆಸಿದಂಥ ರೀತಿಯನ್ನು ನೆನೆಸಿಕೊಳ್ಳುತ್ತಾ ನಾವು ದೇವರಿಗೆ ಜಯಘೋಷ ಮಾಡುತ್ತಾ, ಸ್ತೋತ್ರ ಹಾಡುತ್ತಾ, ವಂದಿಸುತ್ತಾ, ಹೊಸ ರಾಗವನ್ನು ಹಾಡುತ್ತಾ ದೇವರನ್ನು ಮಹಿಮೆ ಪಡಿಸುವಂತವರಾಗಬೇಕು. ಅನೇಕ ಸಂದರ್ಭಗಳಲ್ಲಿ ದೇವರ ಉಪಕಾರಗಳನ್ನು ಅನೇಕ ರೀತಿಯಲ್ಲಿ ಮರೆತು ಬಿಟ್ಟಿದ್ದೇವೆ. ಮರೆಯದೆ ಎಲ್ಲವನ್ನು ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಹಾಡೋಣ, ಜಯಘೋಷ ಮಾಡೋಣ. ಕರ್ತನೆ ದಯಮಯ ಸ್ವಾಮಿ, ನೀನು ಮಾಡಿದಂತ ಎಲ್ಲ ಉಪಕಾರಗಳಿಗೂ ಸ್ತೋತ್ರ. ಅದ್ಭುತವಾಗಿ ನಡೆಸಿದ್ದಿ, ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.